ತಿಮ್ಮಕ್ಕ ಕರ್ನಾಟಕದ ಗುಬ್ಬಿ ಸಮೀಪದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ರು. ಅಲ್ಲಿ ಅವರ ಸಾಧಾರಣ ಗ್ರಾಮೀಣ ಹಿನ್ನೆಲೆಯು ಅವರ ಜೀವನದ ಆರಂಭಿಕ ವರ್ಷಗಳನ್ನ ರೂಪಿಸಿತು. ಅವರು ಚಿಕ್ಕಯ್ಯನವರನ್ನ ಮದುವೆಯಾದ್ರು, ಆದ್ರೆ ಅವರಿಗೆ ಮಕ್ಕಳಿರ್ಲಿಲ್ಲ. ಮತ್ತು ಇದು ಅವರನ್ನ ಭೂಮಿಯನ್ನ ನೋಡಿಕೊಳ್ಳಲು ಮತ್ತು ಗ್ರಾಮದ ರಸ್ತೆಗಳಲ್ಲಿ ಮರಗಳನ್ನ ನೆಡಲು ಪ್ರೇರೇಪಿಸಿತು. ಅವರು ಗ್ರಾಮದ ರಸ್ತೆಗಳ ಬದಿಯಲ್ಲಿ ಆಲದ ಮರಗಳನ್ನು ನೆಡಲು ಪ್ರಾರಂಭಿಸಿದ್ರು. ಪ್ರತಿದಿನ ನೀರುಣಿಸಿ ಪೋಷಿಸಿದ್ರು. ಬಂಜರು ಮಾರ್ಗಗಳನ್ನ ಹಸಿರು ಕಾರಿಡಾರ್ ಆಗಿ ಪರಿವರ್ತಿಸಿದ್ರು. ದಿನದಿಂದ ದಿನಕ್ಕೆ ಅವರು ಪ್ರತಿ ಸಸಿಯನ್ನು ಎಚ್ಚರಿಕೆಯಿಂದ ಪೋಷಿಸಿದರು. ಪ್ರತಿ ಮರವು ಬಂಜರು ರಸ್ತೆಗಳಲ್ಲಿ ಬದುಕುಳಿಯುವಂತೆ ಮತ್ತು ಬೆಳೆಯುವಂತೆ ನೋಡಿಕೊಂಡ್ರು. ವರ್ಷಗಳಲ್ಲಿ ಅವರು ನೆಟ್ಟ ಆಲದ ಸಸಿಗಳು ಉದ್ದವಾದ ಹಸಿರು ಕಾರಿಡಾರ್ ಆಗಿ ಬೆಳೆದವು. ಇಡೀ ಗ್ರಾಮಕ್ಕೆ ನೆರಳು ಮತ್ತು ಜೀವನವನ್ನ ಒದಗಿಸಿದವು. ಅವರ ಸಮರ್ಪಣೆಯನ್ನ ವ್ಯಾಪಕವಾಗಿ ಗುರುತಿಸಲಾಯಿತು. ಅವರಿಗೆ ಪದ್ಮಶ್ರೀ ಸೇರಿದಂತೆ ಪ್ರಶಸ್ತಿಗಳು ದೊರೆತವು. ಆದರೆ ಅವರ ದೊಡ್ಡ ಪ್ರತಿಫಲವೆಂದರೆ ಅವರು ಸೃಷ್ಟಿಸಿದ ಅರಣ್ಯ. ಸಾಲು ಮರದ ತಿಮ್ಮಕ್ಕ ಇಂದು ನಮ್ಮನ್ನು ಅಗಲಿದ್ದಾರೆ. ಆದ್ರೆ ಅವರು ಸೃಷ್ಟಿಸಿದ ಅರಣ್ಯವು ಮರಗಳನ್ನು ನೆಡಲು ಮತ್ತು ರಕ್ಷಿಸಲು ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡಿದೆ.